ರೀ ಪರೋಟ ಏನು ಬೇಡ, ಎಗ್ ರೈಸ್ ಏನಾರ ತಿನ್ಬಿಡನ್ರಿ. ನನಗೆ ಯಾಕೋ ಎಗ್ ರೈಸ್ ತಿಂದು ಶಾನೆ ದಿನ ಆಯಿತು ಅಂತ ಅನ್ನಿಸ್ತೈತ್ರಿ. ಎಗ್ ರೈಸ್ ಏನಿಯ ತಿನ್ನಣ. ಒಂದೊಂದ್ಸಲ ಒಂದೊಂಥರ ಹೇಳ್ತಿಯಲ್ಲ. ಒಂದ್ಸಲ ಅದು ತಿನ್ನಣ ಅಂತೀಯ, ಒಂದ್ಸಲ ಇದು ತಿನ್ನಣ ಅಂತೀಯ, ಒಂದೊಂದ್ಸಲ ಒಂದೊಂಥರ ಚೆನ್ನಾಗಿ ಹೇಳ್ತೀಯ ನೀನಂತೂ. ನಾನು ಈಗ ಏನು ಬೇಕು ಹೇಳು, ಏನು ಬೇಕು ಅಂತ ಅದನ್ನು ಕೊಡಿಸ್ತೀನಿ. ರೀ ಎಗ್ ರೈಸೇ ತಿನ್ನಣ. ನನಗೂ ಗೊತ್ತು. ಈಗ ಸುಮ್ಮನೆ ಯಾಕೆ ದುಡ್ಡು ಅದು ಇದು ಅಂತ ದೊಡ್ಡ ದೊಡ್ಡ ಹೋಟ್ಲಿಗೆಲ್ಲ ಹೋಗ್ಬಿಟ್ಟು ಯಾಕೆ ಸುಮ್ಮನೆ ವೇಸ್ಟ್ ಮಾಡ್ಕೋಬೇಕು. ಮನೆ ಬಿಡಿಸ್ಕೋಬೇಕಲ್ವಾ ರೀ. ಮಾಮೂಲಿ ರೋಡ್ ಸೈಡಾಗೆ ತಿನ್ನಣ ಬರ್ರಿ. ಹೋಗ್ಲಿ, ನಿನಗೆ ನಮ್ಮ ಪ್ರಾಪರ್ಟಿ ಹೆಂಗೋಯ್ತು, ಏನು ಎತ್ತ ಅಂತ ಏನಾದರೂ ಗೊತ್ತಾ ನಿನಗೆ? ಹ್ಞೂ ಅದೇ ಮಾವಯ್ಯ ಸೈನ್ ಹಾಕ್ತಂತೆ, ಅದು ಕೊಂಟೋಯ್ತಂತೆ. ಅಷ್ಟು ಮಾತ್ರ ಗೊತ್ತು ನಂಗೆ ಅಷ್ಟೇನಿ. ಮಾವಯ್ಯ ಸೈನ್ ಹಾಕಿದ್ದಕ್ಕೇನೆಯ ಹೋಗಿದ್ದು ಅಂತ ಹೇಳ್ಬಿಟ್ಟು. ಹಾಂ, ಮಾವಯ್ಯ ಸೈನ್ ಹಾಕಿದ್ದಕ್ಕೋಯ್ತು. ಮುಂದಕ್ಕೇನಾಯ್ತು, ನಮಗೇನು ಮೋಸ ಆಯಿತು, ನಿಂಗೇನು ಗೊತ್ತಿಲ್ವಾ? ನೀವು ಹೇಳಿದ್ರೆ ತಾನೆ ನನಗೆ ಗೊತ್ತಾಗಕ್ಕೆ. ಆವತ್ತಿಂದ ಕೇಳ್ತಾನೆ ಇದ್ದೀನಿ, ಏಳಿ 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 ಅಂತ ಹೇಳ್ಬಿಟ್ಟು. ನೀವೇನು ಏಳಂಗೆ ಕಾಣೆ ನನಗೆ. ಸರಿ ಸರಿ ಬನ್ನಿ, ಏಳಿರಂತೆ. ಹೋಗಿರೋದು ಹೋಗೈತಿ, ಇನ್ನೇನು ಮಾಡೋಕ್ಕಾಯ್ತದೆ. ಬುಡ್ಸ್ಕೊಳ್ಳೋಣ ನಿಧಾನಕ್ಕೆ. ಬನ್ನಿ ಅಂಗಡಿಗೆ ಹೋಗೋಣ ಬನ್ನಿ. ಫಸ್ಟಿಂದ ಹೊಟ್ಟೆ ಹಸಿತೈತೆ. ಹ್ಞೂ, ಸರಿ ಸರಿ ಬಾ. ರೀ ಆ ಮನೆ ಕೆಲಸದೊಳನ್ನ ತೆಗ್ದಾಕ್ಬಿಡ್ರಿ. ಹೇಳಿದ್ದೇನು ಮಾಡ್ಕೊಡಕ್ಕಿಲ್ಲ ಅಂದಮೇಲೆ ಮನೆ ಕೆಲಸದೊಳನ್ನ ಇಟ್ಕೊಂಡು ಏನು ಮಾಡಬೇಕು? ನಾವೇನೇನಿಯ ಮಾಡ್ಕೊಂಡು ತಿನ್ಬೋದಲ್ಲ. ಹಾಂ ಹಾಂ. ಸರ್ ಏನು ಕೊಡಲಿ? ಏನೇನಿದೆ ಮೇಡಮ್? ನೂಡಲ್ಸ್, ಗೋಬಿ, ಹಂಗೇನೆ ಫ್ರೈಡ್ ರೈಸ್, ಎಗ್ ರೈಸ್. ಹಾಂ, 2 ಎಗ್ ರೈಸ್ ಕೊಡಿ. ಸರ್, ಒಂದು ಕೊಡಿ ಸಾಕು, ಎರಡೇನು ಬೇಡ. ಅಯ್ಯೋ ತಿನ್ನಿ. ನೀವು ಇಲ್ಲಿ ತಿನ್ನಕ್ಕಿಲ್ಲ ಅಂತಂದ್ರೆ ಬೇಕಾದ್ರೆ ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ. ಎರಡು ಕೊಡಿ ಸರ್. 2 ಎಗ್ ರೈಸ್ ಸಾಕಪ್ಪ. ನಿಮ್ಗೆ ಇಂಥದ್ರೆಲ್ಲ ತಿನ್ಬಿಟ್ಟು ಅಭ್ಯಾಸ ಇಲ್ಲ ಅಲ್ವೇ? ನಂಗಂತೂ ಭಾಳ ಅಭ್ಯಾಸ ಆಗ್ಬಿಟ್ಟೈತೆ. ತಿಂದು 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 ರೋಡ್ ಸೈಡು ಅದು ಯಾವಾಗ ಮೊದ್ಗಾಲಕ್ಕೆ ಹೋಯ್ತೀನೋ ನನಗಂತೂ ಗೊತ್ತಿಲ್ಲ. ಏನು ಗೋಬಿ, ಪಾನಿಪೂರಿ, ಚಿಪ್ಸು, ಪಪ್ಸು, ನನ್ನ ಮೈಯಾಗಂತೂ ಬರೀ ಇಂಥವೇ ಹೊರದಾ ಆಡ್ತಾವೆ ಅಂತ ಅನ್ನಿಸ್ತದೆ ನನಗಂತೂ. ಆದರೂ ನನಗೇನು ಬೇಜಾರೇನು ಆಗಕ್ಕಿಲ್ಲ. ಹಾಂ, ಇನ್ನು ಮೇಲೆ ಹೆಲ್ದಿ ಫುಡ್ ತಿನ್ನಬೇಕು ಅಂತ ಅನ್ನಿಸ್ತದೆ. ಆದರೆ ಘಮ 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 ವಾಸನೆ ಬರ್ತದಲ್ಲ, ಆವಾಗಂತೂ ಬಿಡದಿದ್ದಂಗೆ ತಿಂದಾಕ್ಬಿಡೋಣ, ಬರೋ ಕಾಯಿಲೆ ಎಲ್ಲ ಬರಲಿ, ಸತ್ತೇ ಹೋಗ್ಬಿಡ್ಲಿ ಅಂತೇಳ್ಬಿಟ್ಟು ಮನಸ್ಸು ಈ ಕಡೆಗೆ ಎಳಿತಾ ಇರ್ತದ್ರಿ. ನಿನಗೆ ಎಳಿತೈತೆ ಬಿಡು, ಎಳಿದೆ ಇನ್ನೇನಾಗುತ್ತೆ ಹೇಳು. ಸರ್ ತಗೊಳ್ಳಿ, ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡಿ. ಹಾಂ ಸರ್, ಹಾಂ ಹಾಂ. ನಾನು ರೋಡ್ ಸೈಡೆಲ್ಲ ಜಾಸ್ತಿ ತಿಂದಿಲ್ಲ, ನಿಜ ಹೇಳಬೇಕು ಅಂದರೆ. ಆದರೂ ಪರವಾಗಿಲ್ಲ, ಹೆಂಗೋ ನಾನು ಅಡ್ಜಸ್ಟ್ ಮಾಡ್ಕೊಂಡು ತಿಂತೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಕೇಳಿದ್ದೀನಿ ರೋಡ್ ಸೈಡು. ಅಯ್ಯೋ ಭಾಳ ಚೆನ್ನಾಗಿರ್ತದೆ. ತಿಂದು ನೋಡಿ ನೀವು. ದೊಡ್ಡ ದೊಡ್ಡ ಹೋಟ್ಲಿಗೆ ಹೋಗೋದೇ ಇಲ್ಲ, ಸಣ್ಣ ಸಣ್ಣ ಹೋಟ್ಲಾಗ ತಿಂದ ಮೇಲೆ ನೀವು ಯಾವಾಗೂ ಇಲ್ಲೇ ತಿನ್ನಬೇಕು ತಿನ್ನಬೇಕು ಅಂತ ಅನ್ನಿಸ್ತಾ ಇರ್ತದೆ ನಿಮಗೆ. ಅಷ್ಟು ಸಂದಾಗಿ ಮಾಡಿಕೊಡ್ತಾರೆ. ಸದ್ಯ ನಿನಗೆ ಇಷ್ಟ ಆದರೆ ಸಾಕು. ಪಾಪ ಪರೋಟ ಬೇಕು ಅಂತ ಇದ್ದೆ. ಅಲ್ಲ, ಹೋಟೆಲ್ಗೆ ಹೋಗಿದ್ರೆ ಪರೋಟ ಸಿಗೋದು, ಮತ್ತೆ ಎಗ್ ರೈಸೇ ಬೇಕು ಅಂತ ಹೇಳ್ದಲ್ಲ. ಏನೇನು ಮಾಡೋಕ್ಕಾಗ್ತದೆ, ಎಗ್ ರೈಸ್ನೇ ತಿನ್ನು. ಪಾಪ 5 ಸ್ಟಾರ್ ಹೋಟೆಲ್ಗೆ ಟ್ರೀಟಿಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಇವತ್ತು ನೀನು ರೋಡ್ ಸೈಡು ಕರ್ಕೊಂಡು ಬಂದಿದ್ದೀನಿ. ಆದರೂ ನಮಗೂ ಟೈಮ್ ಬರುತ್ತಲ್ವಾ. ಅಯ್ಯೋ ಬನ್ನಿ, ಅವಾಗ 5 ಸ್ಟಾರ್ ಹೋಟ್ಲಿಗೆ ಹೋದ್ರೂ ಇಬ್ರು ಕಯ್ಯ ಅನ್ಕೊಂಡು ತಿಂತಾ ಇದ್ವಿ. ಏನಡ ಮನಸ್ಪೂರ್ವಕವಾಗಿ ಮಾತಾಡ್ಕೊಂಡು ತಿಂತಾ ಇದ್ವಾ? ನಾನೊಂದು ಕಡೆ ಜ್ಞಾನ ಇತ್ತು ನನಗೆ, ನಿಮ್ಗೊಂದು ಕಡೆ ಜ್ಞಾನ ಇತ್ತು. ಇಬ್ರಿಗೂ ಏನು ಕುಂತ್ಕೊಂಡು ತಿಂತಿದ್ವಾ ನೆಮ್ಮದಿಗೆ ಹೇಳಿ? ಅವಾಗ ಕೊಂತ್ರಿ ನನ್ನ ಮಕ್ಕಳು, ನನ್ನ ಫ್ರೆಂಡ್ಸು ರೀ, ಎಲ್ಲರೂ ತಿನ್ನೋ ಗಂಟ ತಿಂದ್ಬಿಟ್ಟು ನನ್ನ ಹತ್ರ ಪಾರ್ಟಿ ಗಿಟ್ಟಿ ಎಲ್ಲ ಕೊಡಿಸ್ಕೊಬಿಟ್ಟು, ಆಮೇಲೆ ನನ್ನ ಕಷ್ಟ ಅಂತೇಳ್ಬಿಟ್ಟು ನಮ್ಮ ಅಮ್ಮವ್ರ ಮನೆಗೆ ಹೋದ್ನಲ್ಲ, ಆವಾಗ ನನಗೆ ಸಹಾಯ ಮಾಡೋಕ್ಕೆ ಅಂತೇಳ್ಬಿಟ್ಟು ನಾನು ಸಹಾಯ ಕೇಳ್ಕೊಂಡು ಫೋನ್ ಹಾಕಿದ್ರೆ ಬೊಡ್ಡಿಗಳು ಒಬ್ರು ಕ್ಯಾರೆ ಅನ್ನೋದು ಬೇಡವ ನನಗೆ. ಒಬ್ಬರು ಕ್ಯಾರೆ ಅಂತಿಲ್ಲ ನನ್ನ. ಫೋನುಗಳೇ ಕಟ್ ಮಾಡ್ತಾರಲ್ರಿ ಎಲ್ರೂ. ಕಷ್ಟ ಅಂತ ಫೋನ್ ಹಾಕ್ಬಿಟ್ರೆ ನನಗೆ ಚೆನ್ನಾಗಿ ಗೊತ್ತಾಯ್ತು ರೀ. ಚೆನ್ನಾಗಿದ್ದಾಗ ಬರ್ತಾರೆ, ಕಿತ್ಕೊಂಡು ತಿನ್ಕೊಂಡು ಹೋಯ್ತಾರೆ. ಆಮೇಲಿಂದ ಯಾವ ಬೊಡ್ಡಿಗಳು ಬರೋದಿಲ್ಲ ನಮಗೆ ಕಿತ್ಕೊಂಡು ತಿನ್ಕೊಂಡು ಹೋಗಕ್ಕೆ ಅಂತ ಹೇಳ್ಬಿಟ್ಟು ನಾನು ಇನ್ನೊಂದು ಬುದ್ಧಿ ಕಲ್ತ್ಕೊಬಿಡ್ಬೇಕಪ್ಪ. ಯಾಕೆ ಸುಮ್ಮನೆ ಇನ್ನು ಯಾರು ಸವಾಸನೂ ಬೇಡ ಅಂತ ಅನ್ಕೊಬಿಟ್ಟು ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ. ಹಂಗಿರೋ ಜನ ದುಡ್ಡಿದ್ದಾಗ ಒಂಥರ ಮಾಡ್ತಾರೆ, ದುಡ್ಡಿಲ್ದಾಗ ಇನ್ನೊಂಥರ ಮಾಡ್ತಾರೆ, ಎಲ್ಲ ಅಷ್ಟೇನೆ. ಆದರೆ ದೇವರು ಒಳ್ಳೆನಿಗೆ ಕಷ್ಟ ಕೊಟ್ಟರು ಎಲ್ಲೋ ಒಂದು ಹತ್ರ ಕಾಪಾಡ್ತಾನೆ ಬಿಡು. ಯಾಕೆ ಯೋಚನೆ ಮಾಡಬೇಕು ಅಲ್ವಾ? ನಮಗೆ ನೋಡು ಮೋಸ ಮಾಡೋರೆ. ಈಗ ಹಂಗಂತ ಮೋಸ ಮಾಡಿದವರೇ ಚೆನ್ನಾಗಿರ್ತಾರೆ ಅಂತ ಏನಿದು? ಅವರು ಒಂದಿನ ಬೀದಿಗೆ ಬರಲೇಬೇಕಲ್ವಾ? ವಾವ್, ಆಗ್ಲೇ ನೀವು ಇಷ್ಟೊಂದು ಬೀದಿಗೆ ಇಳಿದ್ಬಿಟ್ರಾ? ವಾಟ್ ಎ ಗ್ರೇಟ್. ಹಬ್ಬ, ಇಷ್ಟು ಬೇಗ ನೀನು ಬೀದಿಗಿಳಿತೀಯ ಅಂತ ಅನ್ಕೊಂಡಿರಲಿಲ್ಲ. ನೀನು ಹೆಂಡ್ತಿನೂ ಬೀದಿಗಿಳಿಸ್ಬಿಟ್ಟಿದ್ಯಾ. ಇವಳು ಹೆಂಗೋ 420 ತಿರ್ಬೋಕಿ ಅಲ್ವಾ? ಇವಳಿಗೂ ಸರಾಯ್ತು ಬಿಡು. ನಿಮ್ಮೆಲ್ರಿಗೂ ಬೀದಿ ಸೈಡ್ ಸಿಗ ಎಗ್ ರೈಸು, ಗೋಬಿ ಇದು ತಿನ್ಕೊಂಡು ಬದುಕಕ್ಕೆ ಏನು ಲಾಯಕು. ನಂತರ ಇನ್ನೇ ನೀವು ಕೋಟ್ಯಾಧೀಶ್ವರ ಆಗ್ಬಿಟ್ಟು ನೀವು ನಂತರ ಮೆರೆಯಕ್ಕಂತೂ ಸಾಧ್ಯನೇ ಇಲ್ವಲ್ಲ. ನನ್ನನ್ನು ಮದುವೆ ಮಾಡ್ಕೊಂಡು ಅಮೇರಿಕಾದಲ್ಲಿದ್ದರೆ ಹೆಂಗಿರೋದು ಹೇಳು? ಇಲ್ಲ 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 ಇಲ್ಲ, ನಮ್ಮ ಅತ್ತೆ ಮಗಳು ಮದುವೆ ಮಾಡ್ಕೊತೀನಿ. ಅದರಲ್ಲೂ ನಮ್ಮಮ್ಮ ಬಲವಂತ ಮಾಡ್ತಿದ್ದಾರೆ. ಪ್ಲೀಸ್ ನಾನು ಅವಳನ್ನೇ ಮದುವೆ ಮಾಡ್ಕೊಳ್ಳೋದು ಅಂತ ಬಿಲ್ಡಪ್ ಕೊಟ್ಟೆ. ಇವತ್ತು ಬೀದಿನಾಗ ಎಗ್ ರೈಸ್ ತಿಂತಾ ಇದೆಯಾ? ನಾಳೆ ಇದು ತಿನ್ನಕ್ಕೂ ದುಡ್ಡಿರಲ್ಲ ಅನ್ಸುತ್ತೆ ನಿನ್ನ ಹತ್ರ. ಬೇಕಾದರೆ ಟಿಪ್ಸ್ ಕೊಡ್ಲಾ ನಿನಗೆ? ಅವಾಗೆಲ್ಲ ನನ್ನ ಜೊತೆಗೆ ಓಡಾಡ್ತಿದ್ದಲ್ಲ ಅದಕ್ಕೆ ಅಂತ. ಹೋಗ್ಲಿ, ಎಗ್ ರೈಸ್ ತಿನ್ನಕ್ಕೆ ದುಡ್ಡಿಲ್ಲ ಅಂತಂದರೆ ಅಮೌಂಟ್ ಕೊಟ್ಬಿಟ್ಟು ಹೋಗ್ಲಾ? ಬೇಕಾ? ಎಷ್ಟಾಗುತ್ತೆ? 500 ಕೊಡ್ಲಾ? ಮೇ ಬಿ 30 ರುಪೀಸ್ ಅನ್ಸುತ್ತೆ ಅಲ್ವಾ ಪ್ಲೇಟು? ಆದರೂ ಅವನು ಟಿಪ್ಸು ಸೇರಿ 500 ನಾನೇ ಪೇ ಮಾಡ್ತೀನಿ, ಓಕೆನಾ? ಏಯ್ ಕಿತ್ತೋಗಿರೋ ತಿರ್ಬೋಕಿ, ಯಾರೇ ಬಂದು ಕೇಳಿದ್ರು ನೀನು ದುಡ್ಡು ಕೊಡು ಅಂತ ಹೇಳ್ಬಿಟ್ಟು ನಿಮ್ಮ ಅಪ್ಪ ಬಂದು ಕೇಳುತ್ತೇನೆ ಲೋಪರ್. ನಾವೇನು ಕೇಳಿದ್ವು ಬಂದ್ಬಿಟ್ಟು ನಿನ್ಗೆ ಎಗ್ ರೈಸಿಗೆ ದುಡ್ಡಿಲ್ಲ ದುಡ್ಡು ಕೊಡಿ ಅಂತ ಹೇಳ್ಬಿಟ್ಟು ಮಿಟ್ಟುಗ್ಲಾಡಿ ಮಿಟ್ಟುಗ್ಲಾಡಿ ಹೆಂಗೆ ಬಂದು ಕೇಳ್ತಾಳೆ ನೋಡು. ಹೇಯ್, ಏನು ಅನ್ಕೊಬಿಟ್ಟಿದ್ಯಾ? ಏನು ನಿಮ್ಮ ಅಪ್ಪಂದು ಅನ್ಕೊಬಿಟ್ಟಿದ್ಯಾ ಅಂಗಡಿ?
ನಾನೇ ನಿನ್ನ ಕಂಡ್ರ ದುಡ್ಡಾಗ ಬಾ ತಕೊಂಡ್ ತಿಂದೋಳಲ್ವಲೇ ನನ್ನ ಗಂಡನ ದುಡ್ಡಾಗ ತಿಂತಾ ಇದ್ದೀನಿ ಬೊಡ್ಡಿನ ತಕ ಬಂದು ಹೆಂಗೆ ಬಂದು ಬಿಲ್ಡಪ್ ಕೊಡ್ತಾವಳು ನೋಡು. ನಾವೇನಾದ್ರು ನೀನು ಕರೆದಿದ್ವೇನೆ ಸನ್ಮಾನ ಮಾಡಿಲ್ಲ ಬಂದು ನಮ್ಮ ನಾಡ್ಕ ಅಂತ ಹೇಳ್ಬಿಟ್ಟು ಈ ಕಡೆಯಿಂದ ತಲೆಗೆ ಹೊಡೆದೆ ಅಂದ್ರೆ ಏನಿಲ್ಲ ತಟ್ಟೆ ತಕೊಂಡು ಹೊಡೆದು ಬಿಡ್ತೀನಿ ತಲೆ ಬುಲ್ಡೆ ಬಿಚ್ಕೊಳಂಗೆ. ರಚ್ಚು ಸುಮ್ಮನೆ ಇರು, ಯಾಕೆ ಕೊಚ್ಚೆ ಕಲ್ಸಿ ಕಲ್ಲಾಕ್ಬಿಟ್ಟು ನೀನು ಸಿಡಿಸ್ಕೊಂತೀಯ? ಏಯ್ ಏನೋ ಕೊಚ್ಚೆ ಗಿಚ್ಚೆ ಅಂತೆಲ್ಲ ಮಾತಾಡ್ತಾ ಇದೀಯಾ? ಏನೇ 10 ರೂಪಾಯಿ ಗತಿ ಇಲ್ಲ ಅಂದ್ರೂ ತಿರ್ಬೋಕಿ ಆದ್ರೂ ನನ್ನ ಹತ್ರನೇ ವಾದ ಮಾಡಕ್ ಬರ್ತೀಯ ಅಲ್ವಾ ನೀನು ಲೋಫರ್? ಏನೇ ಎಷ್ಟೇ ವಾದ ಮಾಡ್ತೀಯಾ ಬಿತ್ರಿ? ಕೊನೆಗೂ ಇವನ್ನ ಬೀದಿಗೆ ಇಳಿಸ್ಬಿಟ್ಟೆ ನೀನಂತೂ. ಸದ್ಯ ಇವನಿಂದ ಎಸ್ಕೇಪ್ ಆಗಿ ನಾನಂತೂ ಸೆಟಲ್ ಆದೆ. ನಾನೇನಾದ್ರೂ ಇವನ್ ಜೊತೆನೆ ಇದ್ಬಿಟ್ಟಿದ್ರೆ ನಾನು ಇವಳ ಥರನೇ ಬೀದಿನಾಗೆ ಬೆಗ್ಗರ್ ಥರ ಯಾವುದಾದ್ರೂ ಎಗ್ ರೈಸ್ ತಿನ್ಬೇಕಾಗಿತ್ತು. ರೀ ಇಡ್ಕೊಳ್ರಿ ಇಲ್ಲಿ ಪ್ಲೇಟ. ಏಯ್ ಉಫ್ ಅಂತ ಊದಿದ್ರೆ ಆಕಾಶಕ್ಕೆ ಎಗರ್ಕೊಂಡು ಹೋಯ್ತ್ಯಾ ಕಿತ್ತೋದ್ ಲೋಪರ್? ಬಂದ್ಬಿಟ್ಟಿಲ್ಲಿ ಇಲ್ದಿರ ಆಟ ಎಲ್ಲ ಆಡ್ತೀನಿ. ತೊಳ್ಕು ಬಳಕು ತೋರಿಸ್ಕೊಂಡು ತೊಳ್ಕು ಬಳಕು ಬಿತ್ರಿ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಯಾವನ್ಯಾವನೋ ಕ್ಯಾಚ್ ಹಾಕೊಂಡು ಬೀದಿ ಎಲ್ಕೊಂಡು ತಿನ್ಕೊಂಡು ಉಂಡ್ಕೊಂಡಿರ ಅಂತ ಅನ್ಕೊಬಿಟ್ಟೆ ನನ್ನ. ಲೇ ನೀನೇನ್ ಸಾಚನ ಇಷ್ಟೊಂದು ಮಾತಾಡ್ತೀಯಾ? ನೀನ್ ಎಷ್ಟು ಜನ ಲವ್ ಮಾಡಿದ್ಯಾ ಅಂತ ನನಗೆ ಗೊತ್ತಿಲ್ವಾ? ಲವ್ ಮಾಡ್ಬಿಟ್ಟು ನಾನೇ ನಿನ್ನಂಗೆ ಮೋಸ ಮಾಡ್ಕೊಂಡು ಎಲ್ಲರೂ ಮುಳುಗಿಸ್ಬಿಟ್ಟು ಓಡಾಡ್ತಿಲ್ಲ. ನಾನೇ ಮುಳುಗೋಗಿದ್ದೆ, ನಿನ್ ತರ ಯಾರನ್ನ ನಾನೇನು ಮುಳುಗಿಸಿಲ್ಲ. ಏನೇ ನನ್ನ ಗಂಡನ ಮುಂದೆ ಬಂದ್ಬಿಟ್ಟು ನೀನ್ ಮಾತಾಡೋದು ತೊಲಗೆ ಇಲ್ಲಿಂದ. ಏನು ಇಲ್ಲ ಅಂದ್ರೂ ಕೊಬ್ಬು ನೋಡು ಎಷ್ಟು ಕೊಬ್ಬು. ನಾನು ನಿಮ್ಮನ್ನ ನೋಡಿದೆ, ನೀವು ಹೌದೋ ಅಲ್ವೋ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಯ್ಯೋ ಇಷ್ಟೊಂದು ರಾಯಲ್ ಫ್ಯಾಮಿಲಿ ಎಲ್ಲ ನಾನು ಬೀದಿಗಿಳಿದ್ಬಿಟ್ಟು ಏನು ತಿನ್ನಲ್ವಲ್ಲ ಎಗ್ ರೈಸು ಅಂತ. ಮೇಡಮರೇ ಆವಾಗಿಂದ ನೋಡ್ತಾ ಇದ್ದೀನಿ ಇದೇನ ಎಗ್ ರೈಸ್ ಅಂಗಡಿಯ ಹಿಂಗ್ ಬೈಕತ್ತಾ ಇದ್ರಲ್ಲ. ನಾವೇನಾದ್ರು ಬಂದ್ಬಿಟ್ಟು ನಿಮ್ಮನ್ನು ತಿನ್ನು ಅಂತ ಹೇಳಿದ್ವು ಅಂಗಡಿಗೆ ಬಂದ್ಬಿಟ್ಟು ಯಾಕೆ ತಿಂತಾ ಇರೋ ನಡುವೆ ಕೆಡಿಸ್ಬಿಟ್ಟು ಯಾಕೆ ಹಿಂಗೆ ಆಡ್ತಾ ಇದ್ದೀರಾ ನೀವು? ಏಯ್ ಆಫ್ಟರ್ ಆಲ್ ಒಂದು ರೋಡ್ ಸೈಡ್ ಅಂಗಡಿ ಇಟ್ಕೊಂಡಿರೋ ನೀನು ನನ್ನ ಹತ್ರನೇ ಮಾತಾಡ್ತೀಯಾ? ಮೇಡಮ್ ರೋಡ್ ಸೈಡ್ ವ್ಯಾಪಾರ ಮಾಡ್ಕೊಂಡಾದ್ರೂ ಮೊರ್ವಾದಿನಾಗೆ ಕಳ್ತನ ಮಾಡಿದಂಗೆ ತಿಂತಾ ಇದೀವಿ, ಯಾರಿಗೂ ಮೋಸ ಮಾಡಿದಂಗೆ ತಿಂತಾ ಇದೀವಿ ಮೇಡಮ್ ಅವರೇ. ತಿನ್ನೋರ ಹತ್ರ ಬಂದ್ಬಿಟ್ಟು ನೀವು ಹಿಂಗೆಲ್ಲ ಮಾತಾಡ್ಬಿಟ್ರೆ ಬೇಜಾರಾಗಕ್ಕಿಲ್ವಾ ನಮಗೆ? ಅಣ್ಣ 3 ಬಿಟ್ಟು ನಿಂತವಳೆ 3 ಬಿಟ್ಟವಳು ಊರಿಗೆ ದೊಡ್ಡಳು ಅನ್ನಂಗೆ ಇವಳಿಗೆ ನನಗೆ ಗೊತ್ತು ಒಂದು ಅನ್ನದ ಬೆಲೆ ಏನು ಅಂತ ಹೇಳ್ಬಿಟ್ಟು ಇವಳೇನು ಬೆಳೆದ್ಬಿಟ್ಟವಳ ಅಂತ. ಏನು ಕಿತ್ತಾಕತ್ತಾಳೆ ನೋಡಿ ಉಗುತ್ ಕಳಿಸಿ. ಏನು ಇವಳು ಅಂಗಡಿನ ಬಂದ್ಬಿಟ್ಟು ಇಲ್ಲಿ ಕಿತ್ತಾಕಳಕ್ಕೆ ಹೋಗೆ ಬಿತ್ರಿ ರೋಡ್ ಸೈಡ್ ತಿನ್ಬಾರ್ದು ಅಂತ ಹೇಳ್ಬಿಟ್ಟು ಯಾವನ ಬೋರ್ಡ್ ಹಾಕ್ಬಿಟ್ಟವನೇನೆ. ರೋಡ್ ಸೈಡಾಗಿ ಸಿಗೋಂಥ ರುಚಿ ಏನಾದ್ರು ದೊಡ್ಡೊಟ್ಲಾಗ ಸಿಗ್ತದೇನೆ? ಹೋಗೊಂದು ಕಿತ್ತ ತಿನ್ನು ನೋಡು, ಕಂಡರ ದುಡ್ಡಾಗ ಮಜಾ ಮಾಡೋಳೆ ಕಿತ್ತೋದೊಳೆ. ಹೋಗೇ ತಿನ್ನು ಅವಾಗ ಗೊತ್ತಾಯ್ತದೆ. ಹಾಕೊಡೋಣ ನನ್ನ ದುಡ್ಡಾಗೆ ನೀ ಪ್ರಿಯ ಇವಳಿಗೊಂದು 4 ಪ್ಲೇಟ್ ಹಾಕ್ಕೊಡು ಹೋಗಿ ತಿನ್ಲಿ. ನನಗಿನ್ನೂ ಅಂತ ಗತಿ ಬಂದಿಲ್ಲ. ಯಪ್ಪ ದೇವ್ರೇ ಇವಳು ಆದಷ್ಟು ಬೇಗ ಅಂತ ಗೊತ್ತಿ ಬರಲಪ್ಪ. ಇವಳಿಗೂ ಬೀದಿನಾಗ ಎಗ್ ರೈಸ್ ತಿನ್ನಕ್ಕೂ 10 ರೂಪಾಯಿ ಕಾಸಿರಬಾರ್ದು. ಭಿಕ್ಷೆ ಬಿಡ್ಬೇಕು ಇವಳು, ಭಿಕ್ಷೆ ಬೇಡ್ಕೊಂಡೇನಿ ಎಗ್ ರೈಸ್ ತಿನ್ಬೇಕು ಅಂತ ಗತಿ ಕೊಟ್ಬಿಡಪ್ಪ ಇವಳಿಗೆ. ಕೈ ಸೇದೋಗ ಕಾಲು ಸೇದೋಗ ಇವಳಿಗೆ. ಹೆಂಗವಳು ನೋಡಿ ಸುಮ್ಮನೆ ನೀನಿಯ ಮಿಟುಗ್ಲಾಡಿ. ಏಯ್ ಹೋಗಲೇ ಇನ್ನೊಂದು ಕಿತ್ತ ನನ್ನ ಗಂಡನ ವಿಷಯಕ್ಕೆ ಏನಾರ ಬಂತು ಅಂದ್ರೆ ಸುಮ್ಮನೆ ಬಿಡಕ್ಕಿಲ್ಲ. ನಾನೇನು ಅನ್ಕೊಬಿಟ್ಟಿದ್ಯಾ? ನಾನೇನಾದ್ರೂ ನನ್ನ ಗಂಡನ ಥರ ಸುಮ್ಮನೆ ಇರ್ತೀನಿ ಅಂತ ಅನ್ಕೊಬಿಟ್ಟಿದ್ಯಾ? ಅಲ್ಲಲ್ಲೇ ಗಾಳಿ ಬಿಡ್ಸೋದು ಅಷ್ಟೇ ನೀನಿಯ ಒಯ್ತಾ ಇರೇ. ಏನು ಕೊಬ್ಬ ಇರ್ತಾಳೆ ಅಲ್ವಾ? ಲವ್ ಸರಿಯಾಗಿರೋಳೆ ಸಿಕ್ಕವಳೆ ನಿನ್ಗಂತೂ ಎಂಟಿ ಅಂತ ಹೇಳ್ಬಿಟ್ಟು ಊರ್ ಬಜಾರಿ. ಓನೇ ನಾನು ಊರ್ ಬಜಾರಿನೇನೆ. ನಿನಗದನ್ನು ಕಟ್ಕೊಂಡಿನಾಗಬೇಕು. ನಾನೇನು ಬ್ಯಾರೆ ಸಂಸಾರ ಒಡೆಯಕ್ಕೆ ಊರ್ ಬಜಾರಿ ಮಾಡ್ತಾ ಇಲ್ಲ. ನಾನು ಸಂಸಾರ ಉಳಿಸ್ಕೊಳಕ್ಕೆ ಬಜಾರಿ ಮಾಡ್ತಾ ಇದ್ದೀನಿ. ನನ್ನ ಗಂಡಂತಾಗ ದುಡ್ಡಿದ್ದಾಗ ಓಡೋಡಿ ಬರ್ತಾ ಇದ್ದೆ ಲವರ್ ಅಂತ ಹೇಳ್ಬಿಟ್ಟು. ಇವಾಗ ಎಲ್ಲೋಯ್ತು ನಿನ್ ಲವ್? ಈಗ ನನ್ನ ಗಂಡಂತಾಗ ದುಡ್ಡಿಲ್ಲ ಅಂದ್ರೂ ನಾನು ಓಡ್ ಬಂದಿದ್ದೀನಿ ನನ್ನ ಗಂಡ ಅಂತ ಹೇಳ್ಬಿಟ್ಟು. ಇದೇ ನೀನಿಯ ಕಟ್ಕೊಂಡೊಳಗೂ ಇಟ್ಕೊಂಡೊಳಗೂ ಇರೋ ವ್ಯತ್ಯಾಸ ಅಂತ ಹೇಳೋದು. ಹೋಗು ಮೈಂಡ್ ಯುವರ್ ಲ್ಯಾಂಗ್ವೇಜ್. ಏನೇ ಇಟ್ಕೊಂಡೋಳು ಅಂತ ಹೇಳ್ತಾ ಇದೆಯಾ? ರಚ್ಚು ಪ್ಲೀಸ್ ಬಿಟ್ಬಿಡು. ನೋಡ್ರಿ ಮತ್ತೆ ಹೆಂಗ್ ಮಾತಾಡ್ತಾಳ ಅವಳು? ಏನಾದ್ರು ಮಾತಾಡ್ಕೊಂಡು ಸಾಯ್ಲಿ, ಬಿಟ್ಬಿಡು. ಸರ್ ಅವರಿಗೆ ದುರಂಕಾರ ಅನ್ಸುತ್ತೆ. ನೀವು ಊಟ ಮಾಡಿ ಸರ್, ನೀವು ಊಟ ಮಾಡಿ. ಹಂಗೆ ಕಾರಣ ಕೊಬ್ಬಿರೋ ಕುರಿಗಳಿಗೆ ಹಂಗೇನೆ ದುರಂಕಾರ. ದೇವ್ರು ಇಳಿಸ್ತಾನೆ ಇಳಿಸ್ದಂಗೆ ನೀನು ಹಿಂಗೆ ಬಿಡ್ತಾನೆ ಇಂಥವ್ರನ್ನೆಲ್ಲನೂ ಸರಿಯಾಗಿ ಇಳಿಸ್ತಾನೆ ಲೋಪರ್ಗಳಿಗೆ. ರೀ ಅಷ್ಟು ಮಾತಾಡಿದ್ರು ನೀವು ಏನು ಹಾಗೆ ಇಲ್ಲ ನಾನು ನಿಂತ್ಕೊಂಡಿದ್ದಿಲ್ಲ. ನಿಮಗೆ ಬುದ್ಧಿ